ಎಲ್ರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಹಣ ಜಮೆ ಆಗಿಲ್ಲ ಅಂತ ಹೇಳ್ತಾ ಇರೋರಿಗೆ ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ. ಗೃಹಲಕ್ಷ್ಮಿ ಹಣ ಜಮೆ ಆಯಿತು. ಹೌದು, ತುಂಬ ಜನ ಕಮೆಂಟ್ ಮಾಡ್ತಾರೆ ಈಗ, ಸರ್ ಎಂಥ ಹಣ ಜಮೆ ಆಗಿಲ್ಲ ಸರ್, ಇಲ್ಲಿ ಹಣ ನಯ ಪೈಸೆ ಕೂಡ ಜಮೆ ಆಗಿಲ್ಲ ಅಂತ. ನಾನು ಹೇಳ್ತೀನಿ ಕೇಳಿ, ಯಾರಿಗೆ ಹಣ ಜಮೆ ಆಗಿದೆ, ಯಾರಿಗೆ ಹಣ ಬಂದಿದೆ, ಯಾವಾಗ ಹಣ ಬರುತ್ತೆ, ಯಾರಿಗೆ ಯಾವ ಟೈಮ್ನಲ್ಲಿ ಹಣ ಜಮೆ ಆಗುತ್ತೆ, ಪ್ರತಿಯೊಂದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಫಸ್ಟ್ ಆಫ್ ಆಲ್ ಯಾರಿಗೆಲ್ಲ ಹಣ ಜಮೆ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಕೇಳಿ. ಫಸ್ಟ್ ಆಫ್ ಆಲ್ ಇಲ್ಲಿ ಯಾರು DBT ಮುಖಾಂತರ ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ. ಯಾರಿಗೆ DBT ಮುಖಾಂತರ ಹಣ ಬಂದಿಲ್ಲ, ಹಣ ಜಮೆ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ, ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ. ಒಂದು ವಿಚಾರವನ್ನು ಹೇಳ್ತೀನಿ, ನಿಮ್ಮ ಅಕೌಂಟಿಗೆ ಹಣ ಯಾಕೆ ಜಮೆ ಆಗ್ತಾ ಇಲ್ಲ? ಕರೆಕ್ಟ್, ನಾನು ಹೇಳುವಂಥದ್ದು ನಿಮ್ಮ ಅಕೌಂಟಿಗೆ ಹಣ ಯಾಕೆ ಜಮೆ ಆಗ್ತಾ ಇಲ್ಲ, ಇದನ್ನು ಯೋಚನೆ ಮಾಡಿ. ಇಲ್ಲಿ ನಾವು ಏನು ಯೋಚನೆ ಮಾಡಬೇಕಪ್ಪ ಅಂತಂದರೆ, ನಮ್ಮ ಅಕೌಂಟಿಗೆ ಯಾಕೆ ಹಣ ಜಮೆ ಆಗ್ತಾ ಇಲ್ಲ ಅನ್ನುವಂಥದ್ದು ನಾನು ಹೇಳ್ತೀನಿ ಕೇಳಿ. ಫಸ್ಟ್ ಆಫ್ ಆಲ್ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನ ಹೇಳ್ತಾ ಹೋಗ್ತೀನಿ, ಸೀದಾ ಹೇಳ್ತೀನಿ, ನಾನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ, ಕಂಪ್ಲೀಟ್ಲಿ ಹೇಳ್ತಾ ಹೋಗ್ತೀನಿ, ಸರಳವಾಗಿ ಹೇಳ್ತಾ ಹೋಗ್ತೀನಿ. ಫಸ್ಟ್ ಬಂದುಬಿಟ್ಟು ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಕೊಡಗು, ಕೊಪ್ಪಳ, ಬಳ್ಳಾರಿ, ಹಾವೇರಿ, ಚಿತ್ರದುರ್ಗ, ಮೈಸೂರು, ಆ್ಯಂಡ್ ಅದಾದಮೇಲೆ ನಿಮಗೆ ಇಲ್ಲಿ ಕೊಪ್ಪಳ, ಕಲಬುರಗಿ, ಆ್ಯಂಡ್ ಅದಾದಮೇಲೆ ಗದಗ, ಬೆಳಗಾವಿ, ಐ ಥಿಂಕ್ ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ. ಅಂದರೆ ಇದೇ ಜಿಲ್ಲೆಗಳಿಗೆ ಬರುತ್ತೆ, ಇದೇ ಜಿಲ್ಲೆ ನೋ, ಅರ್ಥ ಆಯ್ತಾ? ಸರ್ಕಾರ ಯಾವತ್ತೂ ಕೂಡ ಯಾರಿಗೂ ಕೂಡ ಪಾರ್ಶಿಯಾಲಿಟಿಯನ್ನು ಮಾಡಲಿಕ್ಕೆ ಹೋಗಲ್ಲ, ಅರ್ಥ ಆಯ್ತಾ? ಅವ್ರಿಗೆ ಮಾತ್ರ ಇವ್ರಿಗೆ ಮಾತ್ರ ಅಂತ ಏನೂ ಇಲ್ಲ, ಪ್ರತಿಯೊಬ್ಬರಿಗೂ ಹಣ ಹಾಕ. ತುಂಬ ಜನ ಇದೇ ರೀತಿ ಕೂಡ ತಿಳ್ಕೊಳ್ತಾರೆ, ನಮ್ಗೆ ಮಾತ್ರ ಬರಲ್ಲ, ಅವ್ರಿಗೆ ಮಾತ್ರ ಹೋಗುತ್ತೆ, ಹಂಗಿಲ್ಲ. ಆದರೆ ನೀವಿಲ್ಲಿ ಹಣ ಜಮೆ ಆಗ್ತಾ ಇಲ್ಲ. ಯಾಕೆ ಹಣ ಜಮೆ ಆಗ್ತಾ ಇಲ್ಲ? DK ಶಿವಕುಮಾರ್ ಅವರ ಹೊಸ ಸರ್ಕಾರ ಬಂದ ಮೇಲೆ ಇಲ್ಲಿ ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ, ನಮ್ಗೆ ಹಣ ಬಂದಿಲ್ಲ ಅಂತ ತುಂಬ ಜನ ಅವರ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅಲ್ಲ, ಅವ್ರು ಏನಂತಂದರೆ ಪರಿಷ್ಕರಣೆಯನ್ನು ಮಾಡಲಿಕ್ಕೆ ಕೊಟ್ಟಿರುವಂಥದ್ದು. ಪರಿಷ್ಕರಣೆ ಅಂತಂದರೆ ಏನು ಅಲ್ಲ, ತುಂಬ ಜನರಿಗೆ ಇದೊಂದು ಥಿಂಕಿಂಗ್ ಇರುತ್ತೆ. ಪರಿಷ್ಕರಣೆ ಅಂತಂದರೆ ಏನು, ಅದೆಲ್ಲ ಬಿಡಿ, ಪರಿಷ್ಕರಣೆ ಅಂತಂದರೆ ಏನಂತ ಹೇಳಿ ಅಂತ ಸಿಂಪಲಾಗಿ ಹೇಳ್ತೀನಿ ಕೇಳಿ. ಸಿಂಪಲ್ ವರ್ಡ್, ಪರಿಷ್ಕರಣೆ ಅಂತಂದರೆ ಮರುಪರಿಷ್ಕರಣೆ. ಪರಿಷ್ಕರಣೆ ಅಲ್ಲ, ಮರುಪರಿಷ್ಕರಣೆ ಅಂತಂದರೆ ಮತ್ತೊಮ್ಮೆ ಅದನ್ನು ಚೆಕ್ ಮಾಡುವಂಥದ್ದು. ಚೆಕ್ ಅಂತಂದರೆ ಏನು? ಅದನ್ನು ಈಗ ಮೊದಲು ಸಿದ್ದರಾಮಯ್ಯನವರ ಸರ್ಕಾರ ಇರುವಾಗ ಏನಿತ್ತು, ಅದನ್ನು ಮತ್ತೆ ಪುನಃ ಚೆಕ್ ಮಾಡಿ ಯಾರು ಫೇಕ್ ಅಪ್ಲಿಕೇಶನನ್ನು ಹಾಕಿದ್ದಾರೆ, ಒಂದಿಷ್ಟು ಜನ ಫೇಕ್ ಅಪ್ಲಿಕೇಶನನ್ನು ಹಾಕಿದ್ದಾರೆ ಅನ್ನುವಂಥ ಒಂದು ನ್ಯೂಸ್ ಇರೋದರಿಂದ ಅವರು ಆ ಒಂದು ವಿಚಾರವನ್ನು ಮತ್ತೊಮ್ಮೆ ಮರುಪರಿಷ್ಕರಣೆಗೆ ಕೊಟ್ಟಿರುವಂಥದ್ದು, ಆ ಒಂದು ಯೋಜನೆಯನ್ನು. ಹಾಗಾಗಿ ಅದನ್ನು ಸರ್ಕಾರ ಚೆಕ್ ಮಾಡಿ, ಪ್ರೊಫೈಲ್ಗಳನ್ನು ಚೆಕ್ ಮಾಡಿ, ಆಗ ನಿಮಗೆ ಹಣ ಜಮೆ ಆಗುವಂಥ ಎಲ್ಲ ಚಾನ್ಸಸ್ ಇದೆ. ಅಂದರೆ ಸರ್ಕಾರ ಮತ್ತೊಮ್ಮೆ ಮರುಪರಿಷ್ಕರಣೆಯನ್ನು ಮಾಡಲಿಕ್ಕೆ ಹೊರಟಿರುವಂಥದ್ದು. ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ತುಂಬ ಜನ ಹೇಳ್ತಾರೆ, ಸರ್ ನಮ್ಗೆ ಹಣ ಬಂದಿಲ್ಲ. ಓಕೆ, ಏನು ಮಾಡಬೇಕು? ನಾವು ಥಿಂಕ್ ಮಾಡಬೇಕು, ನಮ್ಗೆ ಯಾಕೆ ಹಣ ಜಮೆ ಆಗ್ತಾ ಇಲ್ಲ. ಓಕೆ, ನಮಗೆ ಥಿಂಕ್ ಮಾಡಿ ನಮ್ಗೆ ಹಣ ಯಾಕೆ ಜಮೆ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡಿದಾಗ ನಮ್ಗೆ ಅನಿಸುತ್ತೆ, ಈ ರೀತಿ ಪ್ರಾಬ್ಲಮ್ ಆಗಿರ್ಬೋದು, ಈ ರೀತಿ ಪ್ರಾಬ್ಲಮ್ ಆಗಿ, ಅದನ್ನು ನಾವು ಸರಿ ಮಾಡ್ಕೊಳ್ಬೇಕು. ಅದು ಹೆಂಗೆ ಸರಿ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಯೋಚನೆ ಮಾಡ್ತಾ ಹೋಗ್ಬೇಕು. ನಾನು ಅದೇ ಹೇಳುವಂಥದ್ದು. ಈಗ ನಮಗೇನೋ ಒಂದು ಸೊಲ್ಯೂಷನ್, ಪ್ರಾಬ್ಲಮ್ ಆಯಿತಾ, ಅದಕ್ಕೆ ಸೊಲ್ಯೂಷನನ್ನು ಹುಡುಕ್ಬೇಕಾಗ್ತದೆ. ಆ್ಯಂಡ್ ಅದಿಲ್ಲಿ ನಾವೀಗ ನಮ್ಮದೇ ಒಂದು ಬೇಕಾದರೆ ಎಕ್ಸಾಂಪಲ್ ತಗೊಳ್ಳುವ, ನಾವೀಗ ಏನೋ ಒಂದು ಪ್ರಾಬ್ಲಮಲ್ಲಿ ಸಿಗಾಕೊಂಡಿದ್ದೀವಿ ಅಂತಂದರೆ ಅದಕ್ಕೆ ನಾವು ಸೊಲ್ಯೂಷನನ್ನು ಹುಡುಕ್ಬೇಕಾಗ್ತದೆ. ನಾನು ಅದೇ ಹೇಳುವಂಥದ್ದು. ಈಗ ನಮ್ಗೆ ಹಣ ಬರ್ತಾ ಇಲ್ಲ, ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ. ಯಾಕೆ ಹಣ ನಮ್ಗೆ ಜಮೆ ಆಗ್ತಾ ಇಲ್ಲ, ನಾವು ಹಣವನ್ನು ಪಡ್ಕೊಳ್ಳಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ, ಇದನ್ನು ಯೋಚನೆ ಮಾಡಬೇಕು. ಕರೆಕ್ಟ್, ನಾನು ಅದೇ ಹೇಳುವಂಥದ್ದು, ಇದನ್ನು ಯೋಚನೆ ಮಾಡಬೇಕು. ಆವಾಗ ನಾವೆಲ್ಲರೂ ಕೂಡ ಲೈಫಲ್ಲಾಗಿರ್ಬೋದು ಎಲ್ಲೂ ಕೂಡ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. ನಾನು ಪ್ರತಿಯೊಬ್ಬರಿಗೆ ಹೇಳುವಂಥದ್ದು ಇದು ಮೇಯ್ನ್ ಥಿಂಗ್. ನಮ್ಮ ಸೊಲ್ಯೂಷನನ್ನು ಹುಡುಕ್ಲಿಕ್ಕೆ ಬರಬೇಕು ಫಸ್ಟ್ಲಿ. ತುಂಬ ಜನ ಹೇಳ್ತಾರೆ, ಎಂತ ಇಲ್ಲ ಸರ್, ನಮ್ಗೆ ಹಣ ಬರ್ತಾ ಇಲ್ಲ, ಎಂತ ಇಲ್ಲ ಇಲ್ಲಿ ಸೊಲ್ಯೂಷನ್ ಅಂತ ನೀವು ಹೇಳ್ತೀರಾ. ನಾನು ಹೇಳುವಂಥದ್ದು, ಎಲ್ರಿಗೂ ಹೇಳುವಂಥದ್ದು, ಒಬ್ಬೊಬ್ರಿಗಂತಲ್ಲ, ಪ್ರತಿಯೊಬ್ಬರು ಕೂಡ ಸೊಲ್ಯೂಷನನ್ನು ಹುಡುಕಿ. ಎಲ್ರಿಗೂ ಆಗತ್ತೆ, ಎಲ್ಲರೂ ಕೂಡ ಸೊಲ್ಯೂಷನನ್ನು ಹುಡುಕ್ಲಿಕ್ಕೆ ಕಲಿಬೇಕು. ತುಂಬ ಜನ ಹೇಳ್ತಾರೆ, ಎಂಥ ಸೊಲ್ಯೂಷನ್ ಸರ್ ಅಂತ. ನಾನು ಹೇಳ್ತೀನಿ ಕೇಳಿ, ಸೊಲ್ಯೂಷನ್ ತುಂಬ ಮುಖ್ಯ ಆಗುತ್ತೆ. ನೀವು ಸೊಲ್ಯೂಷನನ್ನು ಹುಡುಕಿ. ಆ್ಯಂಡ್ ತುಂಬ ಜನರಿಗೆ ಹಣ ಜಮೆ ಆಗಿಲ್ಲ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ತುಂಬ ಜನ ಹಣ ಪಡ್ಕೊಂಡಿಲ್ಲ, ನಮ್ಗೆ ಹಣ ಬಂದಿಲ್ಲ. ಓಕೆ, ನೆಕ್ಸ್ಟ್ ಟೈಮ್ 100% ಸರ್ಕಾರ ಹಣ ಪೇ ಮಾಡುತ್ತೆ. ಆದರೆ ಯೋಚನೆ ಮಾಡಬೇಕು, ಅರ್ಥ ಆಯ್ತು? ಈಗ ನಮಗೀಗ ಹಣ ಬಂದಿಲ್ಲ, ಏನು ಮಾಡಬೇಕು ಅದನ್ನು ಯೋಚನೆ ಮಾಡಬೇಕಾಗ್ತದೆ. ಆ್ಯಂಡ್ ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿಲ್ಲ ಅಂದ ತಕ್ಷಣ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಗೃಹಲಕ್ಷ್ಮಿ ಪ್ರತಿ ಯಜಮಾನಿಗೂ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಏನು ಸರ್ಕಾರ ಇಲ್ಲಿ ಹಾಕಿದೆ, ಅದನ್ನು ಖಂಡಿತವಾಗ್ಲೂ ಒಂದಿಷ್ಟು ಕಂತುಗಳು ಬಾಕಿ ಇದೆ, ಅದನ್ನು 100% ಹಾಕ್ತಾರೆ. ಏನು ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಹಾಗೆ ನಾನು ಹೇಳುವಂಥದ್ದು, ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಆ್ಯಂಡ್ ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ತಿಳಿಸ್ಕೊಡಿ. ಆ್ಯಂಡ್ ನಾನು ಹೇಳುವಂಥದ್ದು ಇಷ್ಟೇ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಒಟ್ಟಿನಲ್ಲಿ. ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೂ ಹಣ ಜಮೆ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ, ಆ್ಯಂಡ್ ಗೃಹಲಕ್ಷ್ಮಿ ಯೋಜನೆ ಹಣನೂ ಕೂಡ ಎಲ್ರಿಗೂ ಜಮೆ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ, ಇನ್ನು ಒಂದು ಸಣ್ಣ ವಿಚಾರದ ಬಗ್ಗೆ ಮಾತಾಡಿ ನಾನು ವಿಡಿಯೋವನ್ನು ಎಂಡ್ ಮಾಡ್ತೇನೆ. ಏನಪ್ಪ ಅಂತಂದರೆ,
DBT ಆ್ಯಂಡ್ ಅದ್ರ ಜೊತೆಗೇ NCPI ಮ್ಯಾಪಿಂಗ್, KYC. ತುಂಬ ಜನ ಇದರ ಒಂದು ಪ್ರಾಬ್ಲಮಲ್ಲಿ ತುಂಬ ಜನ ಸಿಕ್ಕಾಕೊಂಡಿದ್ದಾರೆ. ಅಂತಂದರೆ ಈ ಒಂದು ಪ್ರಾಬ್ಲಮಲ್ಲಿ ಸರ್ ನಮ್ಗೆ ಹಣ ಬರ್ತಾಯಿಲ್ಲ, ನಾವು ಅದರಿಂದ ಹೊರಬರಲಿಕ್ಕೆ ಆಗ್ತಾಯಿಲ್ಲ, ನಮಗೆ DBT ಮುಖಾಂತರ ಹಣ ಜಮೆ ಆಗ್ತಾಯಿಲ್ಲ, ಹಂಗೆ ಅನ್ನುವಂಥದ್ದು. ನಾನು ಹೇಳುವಂಥದ್ದು DBT ಅಂತಂದರೆ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್. ಅರ್ಥ ಆಯ್ತಾ? ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಯಾರಿಗೆ ಹಣ ಜಮೆ ಆಗಿಲ್ಲ ಅಂಥವರು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಇದೆ ಅಂತ ಸರ್ ನಾವೀಗ ಹಣ ನಮ್ಗೆ ಜಮೆ ಆಗಿಲ್ಲ ಅಂದರೆ ಹಣನೇ ಬರಲ್ವಾ ಅಂತ ತುಂಬ ಜನ ಕೇಳ್ತಾರೆ. ನಾನು ಹೇಳ್ತಾ ಇರುವಂಥದ್ದು ಏನಂತಂದರೆ ತುಂಬ ಜನರಿಗೆ ಹಣ ಬಂದಿಲ್ಲ, ಏನು ಮಾಡಬೇಕು? ಸೊಲ್ಯೂಷನ್ ಹುಡುಕಬೇಕು. ಹೇಗೆ ನಾನು ಹೇಳ್ತೀನಿ ಕೇಳಿ. ಈಗ ನಿಮಗೆ DBT ಮುಖಾಂತರ ಹಣ ಬಂದಿಲ್ಲ, ನಾನು ಏನು ಮಾಡಬೇಕು? ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೇಳಿ. ಫಸ್ಟ್ ಆಫ್ ಆಲ್ ನಾನು ಏನು ಮಾಡಬೇಕಪ್ಪ ಅಂತಂದರೆ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಬೇಕು, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಬೇಕು, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಬೇಕು. ಫಸ್ಟ್ ನಾನು ಹೇಳ್ತೀನಿ ಕೇಳಿ. ಇಲ್ಲಿ ತುಂಬ ಜನ ಮಾಡ್ತಿರುವಂಥ ತಪ್ಪೇನಪ್ಪ ಅಂತಂದರೆ ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಲ್ಲ. 100% ಹೌದು. ಯಾಕಂತಂದರೆ ತುಂಬ ಜನ ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಲ್ಲ. ತುಂಬ ಜನ ಮಾಡಿಲ್ಲ. ಇದನ್ನು ಮಾಡ್ಕೊಳ್ಳಿ. ಎರಡನೇ ವಿಚಾರ, ನಮ್ಮ ಕನ್ನಡ ಮಿನಿಟ್ಸ್ ಚಾನಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಕರೆಕ್ಟ್. ಹಾಗೆ ತುಂಬ ಜನ ಅದನ್ನು ಮಾಡ್ತಾ ಇಲ್ಲ. ಕನ್ನಡ ಮಿನಿಟ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಅದನ್ನು ಮಾಡ್ತಾ ಇಲ್ಲ. ಡೂ ಇಟ್. ನಾನು ಅದೇ ಹೇಳುವಂಥ ಮಾಡಿ ನೀವು ಅದನ್ನು. ಆವಾಗ ನೀವು ಆ ಕೆಲಸನೆಲ್ಲ ಮಾಡ್ಕೊಂಡಾಗ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ತುಂಬ ಜನ ಹೇಳ್ತಾರೆ ಸರ್ ನಮಗೆ ಅಂಥ ಹಣ ಜಮೆ ಆಗಿಲ್ಲ ಸರ್, ನಾವು ಅಂಥ ಇಲ್ಲಿ ಹಣ ಪಡ್ಕೊಳ್ಳೋದು ಅಂತ. ನಾನು ಹೇಳುವಂಥದ್ದು ಅದನ್ನು ಮಾಡ್ತಾ ಹೋಗಿ. ಅರ್ಥ ಆಯ್ತಾ? ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಹೊಸ ಅಪ್ಡೇಟ್ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಇವಾಗಲೇ, ಯಾವ್ಯಾವ ಜಿಲ್ಲೆ ಅಂತಲೂ ಕೂಡ ನಾನು ಹೇಳಿದ್ದೇನೆ. ಮತ್ತೊಮ್ಮೆ ನಾನು ಹೇಳಲಿಕ್ಕೆ ಹೋಗಲ್ಲ. ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೋದು. ಎಸ್, ಕರೆಕ್ಟ್ ಅಲ್ವಾ? ಹಾಗೆ ಕನ್ನಡ ಮಿನಿಟ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನರಿಗೆ ನಾನು ಕರೆಕ್ಟಾಗಿರುವಂಥ ಅಪ್ಡೇಟನ್ನು ಕೊಡ್ತಾ ಇದ್ದೀನಿ, ಮುಂದೂ ಕೂಡ ಕೊಡ್ತಾ ಇರ್ತೀನಿ. ಪ್ರತಿಯೊಬ್ಬರಿಗೆ ಹೇಳುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ. ಕರೆಕ್ಟ್. ತುಂಬ ಜನ ಹೇಳ್ತಾರೆ, ಒಂದಿಷ್ಟು ಜನ ಹೇಳ್ತಾರೆ ಸರ್ ನಮ್ಗೆ ಹಣನೇ ಬರ್ತಾಯಿಲ್ಲ. ಓಕೆ, ಹಣ ಬಂದಿಲ್ಲ ಅಂತಂದರೆ ಏನು ಮಾಡಬೇಕು? ಅರ್ಥ ಆಯ್ತಾ? ಹಾಗಾಗಿ ಏನು ಮಾಡಬೇಕನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಸರ್ ನಮ್ಗೆ ಹಣ ಬಂದೇ ಇಲ್ಲ ಅಂತಂದರೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಪ್ರತಿಯೊಂದು ಅಪ್ಡೇಟನ್ನು ಕೂಡ ಮಾಡಿ. ಅರ್ಥ ಆಯ್ತಾ? ಪ್ರತಿಯೊಬ್ಬರಿಗೆ ಎಲ್ರಿಗೂ ಹಣ ಜಮೆ ಆಗಲಿ. ಅರ್ಥ ಆಯ್ತಾ? ತಲೆನೇ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಅನ್ನುವಂಥದ್ದು ನನ್ನ ಒಂದು ಒಪಿನಿಯನ್. ನಿಮಗೆ ಏನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ರತಿಯೊಬ್ಬರಿಗೆ ಹೇಳುವಂಥದ್ದು ಇಷ್ಟೇ, ನಮ್ಗೆ ಹಣ ಬಂದಿಲ್ಲ, ಹಣ ಜಮೆ ಆಗಿಲ್ಲ, ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ, ಹಾಗೆ ಹೀಗೆ ಅಂತ ಇದ್ದರೆ ದಯವಿಟ್ಟು ಹೇಳುವಂಥದ್ದು ಇಷ್ಟೇ, ತಲೆನೇ ಕೇಳಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಪ್ರತಿಯೊಬ್ಬರಿಗೂ ನಾನು ರಿಪ್ಲೈಯನ್ನು ಮಾಡ್ತೇನೆ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ. ಆ್ಯಂಡ್ ಅದಕ್ಕೂ ಮುಂಚೆ ನಾನು ಹೇಳುವಂಥದ್ದು ಇನ್ನೊಂದು ಸಣ್ಣ ವಿಚಾರ. DBT ಅಂತ ಯಾರೆಲ್ಲ ಹೇಳ್ತಾ ಇದ್ದಾರೆ, ನಾನು ಎಲ್ರಿಗೂ ಹೇಳುವಂಥದ್ದು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ತಿಳಿಸ್ಕೊಡಿ ನನಗೆ. ಫಸ್ಟ್ ಆಫ್ ಆಲ್ ಹೇಳುವಂಥದ್ದು ಇಷ್ಟೇ, ಏನೋ ನಮ್ಗೆ ಹಣ ಬರ್ತಾ ಇಲ್ಲ, 2,000 ರೂಪಾಯಿ ಹಣ ಜಮೆ ಆಗಿಲ್ಲ, ನಮ್ಗೆ ಹಣ ಬರ್ತಾನೇ ಇಲ್ಲ, ಬರೋದೇ ಇಲ್ಲ ಇನ್ಮೇಲೆ, ಆ ಮೈಂಡ್ಸೆಟ್ಟನ್ನು ಬಿಡಿ ಸ್ನೇಹಿತರೆ. ನಾನು ಹೇಳುವಂಥದ್ದು ಯಾಕೆ ಆ ಮೈಂಡ್ಸೆಟ್ಟನ್ನು ಬಿಡಿ ಅಂತ ಹೇಳ್ತೀನಿ ಅಂತಂದರೆ, ತುಂಬ ಜನ ಹೇಳ್ತಾರೆ ನನಗೆ ಹಣ ಬರಲ್ಲ ಬಿಡುಗರು, ನನಗಿನ್ನು ಹಣ ಜಮೆ ಆಗಲ್ಲ. ಯಾಕೆ ಆ ರೀತಿ ಯೋಚನೆ ಮಾಡ್ತೀರಾ? ನಾನು ಹೇಳುವಂಥದ್ದು ಯಾಕೆ ಆ ರೀತಿ ಯೋಚನೆ ಮಾಡ್ತೀರಾ ಅಂತ ಕೇಳುವಂಥದ್ದು. ಯಾಕಂತಂದರೆ ತುಂಬ ಜನ ಇದೇ ರೀತಿ ಯೋಚನೆ ಮಾಡುವಂಥದ್ದೇ, ನಮಗೆಲ್ಲ ಹಣ ಬರುತ್ತೆ. ಯಾಕೆ ಆ ರೀತಿ ಯೋಚನೆ ಮಾಡ್ತೀರಾ? ನನಗೆ ಹಣ ಬರುತ್ತೆ, ನಾನು ಹಣ ಪಡ್ಕೊಳ್ತೀನಿ, ಈ ರೀತಿ ಮೆಂಟಾಲಿಟಿಯನ್ನು ಇಟ್ಕೊಳ್ಳಿ. ಅರ್ಥ ಆಯ್ತಾ? ತುಂಬ ಜನ ಇದೇ ರೀತಿ ಯೋಚನೆಯನ್ನು ಮಾಡಿಕೊಂಡು ಪ್ರಾಬ್ಲಮ್ ಮಾಡ್ಕೊಳ್ತಾರೆ. ನಾನು ಅದೇ ಹೇಳುವಂಥದ್ದು, ಆ ರೀತಿ ಪ್ರಾಬ್ಲಮನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಕರೆಕ್ಟ್. ನಾನು ಹೇಳುವಂಥದ್ದು ಅದೇ, ತುಂಬ ಜನ ಇದೇ ಮೆಂಟಾಲಿಟಿಯನ್ನು ಇಟ್ಕೊಂಡು ನಮ್ಗೆ ಹಣ ಬರಲ್ಲ, ನಮ್ಗೆ ಹಣವನ್ನು ಜಮೆ ಆಗ್ತಾ ಇಲ್ಲ. ನಾನು ಹೇಳುವಂಥದ್ದು ಲಾಸ್ಟ್ ಹೇಳುವಂಥದ್ದು, ನಾನು ವೀಡಿಯೋದಲ್ಲಿ ಕೊನೆವರೆಗೂ ನೋಡಿ, ವಿಡಿಯೋವನ್ನು ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ಅರ್ಧಂಬರ್ಧ ನೋಡಿಬಿಟ್ಟು ಅರ್ಧಂಬರ್ಧ ಮಾಹಿತಿಯನ್ನು ತಗೊಂಡು ಏನೂ ಮಾಡಲಿಕ್ಕಾಗಲ್ಲ. ಅರ್ಥ ಆಯ್ತಾ? ನಾನು ನಿಮಗೆ ಮೋಟಿವೇಶನ್ ಮಾಡ್ತಾ ಇಲ್ಲ ಇಲ್ಲಿ. ಅರ್ಥ ಆಯ್ತಾ ನಿಮಗೆ? ಫಸ್ಟ್ ಆಫ್ ಆಲ್ ನೀವು ಏನು ಮಾಡಬೇಕಂತ ಇದ್ದೀರಾ, ಆ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಮಾಡಿ ಅಲ್ವಾ. ಈಗ ನಾವೇನೋ ಮಾಡಬೇಕಂತಿದ್ರೆ ಮಾಡಬೇಕದನ್ನು ನಾವು ಆ ಒಂದು ಅಪ್ಡೇಟ್ ಏನೋ ಒಂದು ಮಾಡಬೇಕಂತ ಇದ್ದರೆ, ಅಥವಾ ಏನೋ ನಾವು ಹಣವನ್ನು ಪಡ್ಕೊಳ್ಳಿ ನಾನು ಹೇಳುವಂಥದ್ದು. ಈಗ ತುಂಬ ಏರಿಳಿತ ಇದ್ದೇ ಇರುತ್ತೆ. ಅರ್ಥ ಆಯ್ತಾ? ಈಗ ಕೆಲವು ಬಾರಿ ಬಂದೇ ಬರುತ್ತೆ ಹಣ, ಕೆಲವು ಬಾರಿ ಬರಲ್ಲ. ಕನ್ಸಿಸ್ಟೆಂಟ್ ಆಗಿರಿ ಅಷ್ಟೇ. ದಿನ ಮಾಡ್ತಿರುವಂಥ ಕೆಲಸವನ್ನು ದಿನ ಮಾಡಿ ಅಷ್ಟೇ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ನಿಮಗೆ ಈ ಒಂದು ವಿಡಿಯೋದ ಮುಖಾಂತರ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ, ದಯವಿಟ್ಟು ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಕಮೆಂಟ್ ಮಾಡಿಲ್ಲ ಅಂದರೆ ಕಮೆಂಟ್ ಮಾಡ್ಕೊಳ್ಳಿ, ಲೈಕ್ ಮಾಡಿಲ್ಲ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ದಯವಿಟ್ಟು ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಲಿ. ಸಿಗೋಣ ಸ್ನೇಹಿತರೆ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಕನ್ನಡ ಮಿನಿಟ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಿಗೋಣ ಮುಂದಿನ ಇದೇ ರೀತಿ ಹೆಚ್ಚಿನ ವಿಡಿಯೋಗಳೆಲ್ಲ ಅಂತ ಹೇಳ್ತಾ ಸಿಗೋಣ.
ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ. ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಏನಿದೆ ಅದನ್ನು ಫಸ್ಟ್ ನನಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ.